ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪದ್ಮ ಪದ್ದು ಕ್ರಿಯೇಷನ್. ಇದು ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ್ದೇ ಪಾರ್ಟ್ 2. ತುಂಬ ಲಾಂಗ್ ಆಗುತ್ತೆ ಅಂತ 2 ಪಾರ್ಟ್ಸ್ ಆಗಿಬಿಡ್ತಿದ್ದೀವಿ. ಮಮ್ಮಿ ಹಾಯ್ ಮಾಡು. ಹಾಯ್ ಗೈಸ್, ಇದು ನೋಡಿದ್ರಾ? ಅದು ನಿಮ್ಗೆಲ್ರಿಗೂ ಗಿಫ್ಟ್ ಅಂತೆ. ಆಯ್ತಾಯ್ತು ಬನ್ನಿ, ಎಲ್ಲ ಸಾಲಾಗಿ 10 ರೂಪಾಯಿ ಕೊಡ್ತೀನಿ. ನನಗೂ ನನ್ನ ತಂಗಿಗೂ ಕೊಡಲ್ಲಪ್ಪ, ಆಫ್ ಕೊಡ್ತಾನೆ. ಯಾಕೆ ಕೊಡಲ್ಲ ಅಂದ್ರೆ ನಮ್ಮ ಯಜಮಾನ್ರು ಅಂಗಡಿ ಅಂತ ತಂದ್ಕೊಟ್ಟಿದ್ದು. ನಾನು ವರಲಕ್ಷ್ಮಿ ಹಬ್ಬಕ್ಕೆ ಹೊಸ ನೋಟ್ ಹಂಗೆ ಎತ್ತಿಕೊಂಡಿದ್ದೀನಿ 10 ರೂಪಾಯಿದು. ಇದು ಬಂದು ನೋಡಿ ಕಾಯಿನ್ಸ್ ಎಷ್ಟಿದೆ. ಇನ್ನೊಂದು 20 ವರ್ಷ ಹೋದ್ರೆ ಈ ತರ ನೋಟಿಗೆ 1 ಲಕ್ಷ ಕೊಡ್ತೀನಿ ಅಂತ ಆಫರ್ ಬಿಡ್ತಾರೆ. ಅವಾಗೂ ಕೊಡಲ್ಲ, ನಾನು ಕೊಡಲ್ಲಪ್ಪ. ನೋಡಿ ಗೈಸ್, ಅಮ್ಮನ ಫೋಟೋ ಗಿಡಕ್ಕೆ ಮಾತ್ರ. ಇನ್ನೂ ಹಂಗೆ ಇದೆ. ಹೀಗೆ ತಾರೆ 10 ರೂಪಾಯಿ ಕಾಯಿನು ನೋಡಿ, ಎಷ್ಟೊಂದಿದೆ. 1350 ರೂಪಾಯಿ ಇದೆ. ಮಾತಾಡಿ ಇಬ್ರು. ಮಾತಾಡ್ರಿ, ನೀವು ಹೆಂಗಿತ್ತು ನಿಮ್ಗೆ ಹಬ್ಬ, ಹೆಂಗ ಅನ್ನಿಸ್ತು? ಹಾಯ್ ಗಾಯ್ಸ್, ನಿಮ್ದೆಲ್ಲ ಹಬ್ಬ ಭಾಳ ಚೆನ್ನಾಗಿ ಹೋಯ್ತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮದು ನೋಡಿ ಇನ್ನೂ ಮುಗ್ದಿಲ್ಲ, ಇನ್ನೂ ಸ್ವಲ್ಪ ಅದನ್ನು ಮುಗಿಸ್ತಾ ಇದ್ದಾರೆ. ನೀನು ಇಲ್ಲಿ ಬಂದು ಮಾತಾಡ್ಬೋದಾ? ತುಂಬ ಹತ್ರ ಆಯಿತು ಫೇಸ್. ಅದಕ್ಕೆ ಹಬ್ಬ ಮುಗೀತಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಯಾಕಂದರೆ ಹಬ್ಬದ ದಿವಸದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಮನೆಯಲ್ಲಿ ಜನ ಬರೋದು ಹೋಗೋದು, ಅರಿಶಿನ ಕುಂಕುಮಕ್ಕೆ, ಮತ್ತು ಇವರು ಮನೇಲಿರೋರ್ದು ಮುಖದಲ್ಲಿ ಒಂದು ಕಲೆ ಇರುತ್ತೆ ನೋಡಿ. ಸೀರೆ ಉಟ್ಕೊಂಡು ರೆಡಿಯಾಗಿ ಒಂಥರ ಅದೊಂದು ಕಲೆ, ಅದು ನಮ್ಮ ದೇಶದ ಪಾರಂಪರೆ. ಅದು ಆ ದಿವಸಗಳಲ್ಲಿ ಇರೋ ಸಂತೋಷ ನಮಗೆ. ಅದು ಮುಗಿಯುವಾಗ ಒಂದು ತರದ ಒಂದು ದುಃಖ ಅದು. ಯಾಕಂದ್ರೆ ಅಯ್ಯೋ, ಒಂದು 2 ದಿವಸ ಹೀಗಿತ್ತಲ್ಲ, ಈಗ ಅದೆಲ್ಲ ತಿರ್ಗಾ ನಾರ್ಮಲ್ ಬಂದ್ಬಿಡ್ತೀವಲ್ಲ ಅಂತೇಳಿ. ಆದ್ರೆ ಬಹಳ ಚೆನ್ನಾಗಿತ್ತು. ನಿಮ್ಗೂ ಎಲ್ಲ ಹಬ್ಬ ಚೆನ್ನಾಗಿ ಹೋಗಿರುತ್ತೆ ಅಂತ ತಿಳಿದು. ಗೈಸ್, ಇನ್ನೊಂದೇನು ಗೊತ್ತಾ? ನೆಕ್ಸ್ಟ್ ಮಂತ್ ಅಲ್ಲಿ ಗೌರಿ ಗಣೇಶ ಹಬ್ಬ ಐತೆ. ನಮ್ಗೆ ಮ್ಯಾಚಿಂಗ್ ಸೀರೆ ಕೊಡಿಸ್ತಾರಂತೆ. ಗೌರಿ ಹಬ್ಬನೂ ಹಂಗೆ ಮಾಡೋದು ಪ್ರತಿ ವರ್ಷ. ಅದು ನಮ್ಮ ಕರ್ತವ್ಯ. ಅದು ನಮ್ಮ ಹೆಣ್ಣು ಮಕ್ಕಳಿಗೆ ಏನ್ ಮಾಡ್ಬೇಕು ಅದು ಮಾಡ್ತೀವಿ. ಓಕೆ, ನಮಸ್ಕಾರ. ಈಗ ನಮ್ಮ ಹೇಳಿ ಗೈಸ್, ನೋಡಿ ಇನ್ನು ಈಕ್ಲಿ ಎಲ್ಲ ಎದ್ತಾ ಇದ್ದೀರಿ ಮೆಲ್ಲುಗೆ, ಒಂದೊಂದೇ. ಬನ್ನಿ ಕಾಫಿ ಕುಡೀರಿ. ಇದು ಮಾರಿ ಐತೆ, ಸನ್ಫಿಸ್ಟ್ ಇದೆ. ನಿಮಗೂ ಕಾಫಿ ಕೊಡ್ತೀವಿ, ಕಾಫಿ ಕುಡಿಯೋರಂತೆ. ನೋಡಿ ಫುಲ್ಲು. ನೋಡಿ ಔಟ್ಫಿಟ್, ನೋಡಿ ಔಟ್ಫಿಟ್ ತೋರಿಸಿ. ಬೆಳಕಿಗೆ ಸರಿ ಕಾಣಿಸ್ತಿಲ್ಲ. ಹಂಗೆ ಚೆನ್ನಾಗಿದೆ ಅಲ್ವಾ? ಎದ್ದು ನೀಟಾಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಾರ ಆಗ್ಲೇ. ಡೈಲಿ ರೋಟೀನ್ ಅಲ್ಲ, ದಿನನಿತ್ಯದ ಕೆಲಸ. ಇದೆಲ್ಲ 6 ಗಂಟೆಗೆಲ್ಲ ಆಗ್ಬಿಡ್ಬೇಕು. ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಕೂತ್ಕೋಬೇಕು. ಆಗ ನಮ್ಮ ಮಿಸಸ್ ಕೇಳ್ತಾರೆ, ಏನು ರೆಡಿ ಆಗ್ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀರಾ ಅಂತೇಳಿ. ನಾನು ಎಲ್ಲಿಗೆ ಹೋಗ್ತೀನಿ, ಕೂತ್ಕೊಳ್ತೀನಿ ಮನೆಯಲ್ಲಿ ಅಷ್ಟೇ, ಆರಾಮಾಗಿ. ನೋಡಿ ನಮ್ಮ ಬ್ಲಾಗೆ ನೋಡ್ತಾ ಇರೋದು ಇಲ್ಲಿ ಟಿವಿನಲ್ಲಿ. ನೋಡಿ ಹೌದು, ನಮ್ಮಮ್ಮ ನೆನ್ನೆ ಸೀರೆ ಉಟ್ಕೊಂಡಿರೋದು ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೆಗಿಯೋಕ್ಕಾಗಿಲ್ಲ. 1-2-3 ಕಾಣಿಸ್ಕೊಂಡೈತೆ ಸೀರೆ. ಅರ್ಶಿನ ಕುಂಕುಮ ಕೊಡೋ ಹತ್ರ, ದೇವ್ರ ಹತ್ರ ಪಕ್ಕದಲ್ಲೇ ಫೋಟೋ ಹಿಡಿದಿರೋದು. ನೋಡ್ಬಿಟ್ಟು ಹೆಂಗ್ ಕಾಣಿಸಿದ್ದಾರೆ ಅಂತ ಹೇಳಿ. ಸರಿ, ನೀವು ಮಾಡ್ತಾ ಇರಿ, ನಾನು ಬ್ಲಾಗಲ್ಲಿ ಬಂದ್ಬಿಡ್ತು. ಈಗ ಟಿಫನ್ ತರಕ್ ಹೋಗ್ತಾ ಇದ್ದಾರೆ. ಐತೆ ಸಾಂಬಾರ್ ಐತೆ, ಆದ್ರೆ ಪಾತ್ರೆ ತೊಳಿಬೇಕು. ಸಖತ್ ಟಯರ್ಡ್ ಗೈಸ್. ನಿನ್ನೆಯಿಂದ ಬಿಟ್ರೆ ಇನ್ನ ನಿದ್ದೆ ಹೊಡಿಬೇಕು ಅನ್ನಿಸ್ತೈತೆ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಗೈಸ್. ನಮ್ಮಮ್ಮ ನೈಟ್ ಎಲ್ಲ ಎದ್ದೇ ಇದ್ದು ರೆಡಿ ಮಾಡೈತೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿಲ್ಲ. ಯಾಕಾಗಿಲ್ಲ ಅಂದರೆ ನಿನ್ನೆ ಮಗು ಬೇರೆ ಐತಲ್ಲ ಮನೆಯಲ್ಲಿ, ಹಂಗಾಗಿ ನಾವು ಫುಲ್ಲು ದಿನ ಪೂರ್ತಿ ಮಾಡೋಕ್ಕಾಗಲಿಲ್ಲ. ದಿನ ಪೂರ್ತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕಪ್ಪ. ನನ್ನ ಮಗಳು ಸ್ವಲ್ಪ ವೀಕು ಕೇರಳದವಳಲ್ವಾ, ಅದಕ್ಕೆ. ನೀವೆಲ್ಲ ಹಬ್ಬ ಹೆಂಗ್ ಮಾಡಿದ್ರಿ? ನೀವು ಒಬ್ರು ನನಗೇನು ತಿಳಿಸ್ತಾ ಇಲ್ಲ. ನಾನು ಎಷ್ಟು ಲಾಗಲ್ಲಿ ಹೇಳಿದ್ದೀನಿ,
ತಿಳಿಸಿ ಅಂತ ನೀವು ಹೇಳಿ. ಇನ್ನು ಜನಗಳಿಗೆ ಮುಟ್ಬೇಕಲ್ವಾ ವ್ಲಾಗ್ಸ್. ಇನ್ನು ನಾವ್ ಈಗ ಸ್ಟಾರ್ಟ್ ಮಾಡಿದೀವಿ, ಇನ್ನು ಸ್ವಲ್ಪ ಮುಟ್ಟಿರೋ ಕಂದಮ್ಮನ್ಗಳೇ ಹೇಳಿ ಸಾಕು ನನ್ಗೆ. ಮುಟ್ಟಿರೋ ಕಂದಮ್ಮಗಳೇ ಹೇಳಿ ಹೆಂಗಿದೆ, ಭೀಮನ ಅಮಾವಾಸ್ಯೆ ಹೆಂಗಿತ್ತು, ಇವಾಗ ನಿಮ್ಮನೆ ವರಲಕ್ಷ್ಮಿ ಹೆಂಗ್ ಮಾಡಿದ್ವಿ, ಇರೋದ್ರಲ್ಲೇ ನಾನ್ ಹೆಂಗ್ ಮಾಡ್ದೆ. ನಿಜ ಸಿಂಪಲ್ ಆಗ ಅಂತ ಅಂದ್ರೆ ಸಿಂಪಲ್ ಆಗಿ ಕುಣಿಸ್ದಂಗ ಇದೆ. ಇದು ಎಷ್ಟು ಗ್ರ್ಯಾಂಡ್ ಆಗಿ ಕುಣಿಸ್ದಂಗ ಐತ್ ನಮ್ಮಮ್ಮ. ಸೀರೆ ಉಟ್ಕೊಂಡಿದ್ದೆ. ನನ್ಗೆ ಆ ಸೀರೆ ಬಂದು ಅವಳಿಗೆ ರೈಸ್ ಐಟಮ್ ಅಂತೆ. ರೈಸು ಇಡ್ಲಿ ಬೇಡ, ಸಮೃದ್ಧಿ ದೋಸೆ ಬೇಕು. ನಂಗೂ ದೋಸೆ ಬೇಡ, ಪದ್ದೊಮ್ಮಿಗೆ ಇಡ್ಲಿ ತಗೊಂಬಂದ್ಬಿಡು, ನಂಗೆ ದೋಸೆ ಬೇಡ. ಉಡುಪಿಗೆ ಹೋಗೋ, ಅಲ್ಲೇನ್ ರೈಸ್ ಐಟಮ್ ಐತೆ. ನಂಗೆ ರೈಸ್ ಬೇಡ, ದೋಸೆ ಬೇಕು. ನೀನ್ ಹೇಳ್ದಲ್ಲ ಬೆಳಗ್ಗೆ ದೋಸೆ. ನಂಗೆ ಬೇಡ, ಇಡ್ಲಿ ತಿನ್ನಕ್ಕಾಗಲ್ಲ, ದೋಸೆ ಬೇಕು. ನೋ, ಅವಳು ಪೂರಿ ತಿನ್ನ. ಪೂರಿ ತಿನ್ಬಾರ್ದು, ಗಿರಿ ಗೊತ್ತಾಯ್ತು ಅಂದ್ರೆ ಆಯಲ್ ಐಟಮ್ ತಿಂಚೆ ಅಂತ. ನೀವು ಇಲ್ಲೇ ಬಂದು ತಿನ್ಬೇಕು. ಇಲ್ಲಿ ನೋಡಿ ಈಚೆ ಕಡೆ ಓಯ್ ಹಲೋ 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 ಸರ್, ನೋಡಿ ಹೋಗ್ತಿರೋದು ಊಟ ತಗೊಂಬರಕ್ಕೆ. ಹೆಂಗ್ ರೆಡಿ ಆಗಿರೋದು ಕರ್ನಾಟಕ ಗಿರಾರ್ಕ ಎಲ್ಲ ಹಾಕೊಂಡ್ಬಿಟ್ಟು ಹೆಂಗ್ ರೆಡಿ ಆಗಿರೋದು. ಈ ಕಡೆ ತಿರ್ಗ್ಸೋನೆ. ಅದು ಒಂದು ದಿವಸದಲ್ಲ, ಡೈಲಿ ಅವ್ರ ಹಂಗೆ. ಒಂದು ಹುಡುಗಿ ನೋಡಕ್ ನಾವ್ ಹೆಣ್ಣು ನೋಡಕ್ ಕರ್ಕೊಂಡು ಹೋಗ್ತೀವಲ್ಲ, ಸೇಮ್ ನಿನ್ನೆ ಪಂಚೆ ಹೋದ್ರೆ ಕೇಳ್ತಾರೆ, ಮೇಡಮ್ ಅಣ್ಣ ಏನ್ ಕೆಲಸ ಮಾಡ್ತಾರೆ, ಅವ್ರು ಯಾವಾಗೂ ಇಷ್ಟು ಟಿಪ್ ಟಾಪ್ ಆಗಿರ್ತಾರಲ್ಲ ಅಂತ. ನಾನು ಸಿಂಪಲ್ ಅಲ್ಲ ಗೈಸ್. ನೆನೆ ಹಬ್ಬ ಅಲ್ಲ, ನೆನೆ ಹಬ್ಬ ಹೋಗ್ಬಿಟ್ಟು ಪಂಚೆ ಶರ್ಟ್ ತಗೊಂಡ್ ಬಂದ ಐರನ್ ಮಾಡಿರೋದು ಹಾಕೊಳ್ಳೋದ್ರಿಂದ ನೈಟ್ವರ್ಗು ಹಾಕೊಂಡಿಲ್ಲ. ಕೊನೆಗೂ ಅದನ್ನ ಬಟ್ಟೆ ಅದರಲ್ಲೇ ಇದ್ರು. ಅಲ್ಲ ಏನೋ ಗೊತ್ತಿಲ್ಲ. ನೋಡಿ ನಂಗೆ ದೋಸೆ ಬೇಕು, ನಂಗೆ ದೋಸೆ ಬೇಕು. ನಮ್ಮ ಅಮ್ಮಂಗೆ ಸೆಟ್ ದೋಸೆ ಬೇಡ ಅಂತೆ. ನಂಗೆ ಉಡುಪಿಯಲ್ಲಿ ಇಡ್ಲಿ ವಡೆ ಬೇಕು. ನಂಗೆ ಇಡ್ಲಿ ತಿನ್ನಕ್ಕೆ ಆಗಲ್ಲ, ಖಾರ ಅದು ಹೊಟ್ಟೆ ಉರಿ ಬರುತ್ತೆ. ಆಯ್ತಮ್ಮ ಗೈಸ್, ಆ ಅಮೌಂಟ್ ನಮ್ಮಮ್ಮ ನನಗೂ ನನ್ನ ತಂಗಿಗೂ ಡಿವೈಡ್ ನೋಡಿ ನೋಡಿ ನೋಡಿ. ಹೂ ಅಂತೂ ಹೂ ಅಂತೂ ನನ್ನ ಗಂಡನಿಗೆ ಕೊಡಲ್ಲ, ಇನ್ನು ನಿಮಗೆ ಕೊಡ್ತೀನಿ. ಗೈಸ್ ಇನ್ನೊಂದೈತೆ ನಮ್ಮ ಅಮ್ಮಂದು. ನಮ್ಮಮ್ಮ ನಮ್ಮಿಬ್ಬರಿಗೂ ಗೋರಿ ಹಬ್ಬಕ್ಕೆ 10,000 ಕೊಡ್ತಾರೆ. 10,000 ರೂಪಾಯಿ ಅಮೌಂಟ್ ಕೊಟ್ಟು ಸೀರೆ ನಮ್ಗೆ ಹೇಳಿದ್ದಾರೆ, ಹನ್ನೆರಡು ಕೊಡ್ತೀವಿ, ನೀವು 10 ಕೊಟ್ಬಿಡಿ, ಮಕ್ಕಳಿಗೆ 2 ನೀವು ಇಟ್ಕೊಳ್ಳಿ ಅಂತ. ನೀವು ನಮಗೆ ಕೊಡ್ಬೇಕು. ಒಂದೊಂದು 1,000 ಕೊಡ್ತೀನಿ, ಸ್ಯಾರಿ ಕೊಡ್ತಾರೆ ನಮ್ಮ ಮನೆಯವರು ಅಷ್ಟೇ. ಅದು ಯಾಕಂದ್ರೆ ನಾವು ಇವಾಗ ಎಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಮನೆಯಲ್ಲಿದ್ದೀವಿ. ಇರೋದು ಹೇಳ್ಬೇಕೇನಮ್ಮ, ಕೆಲ್ಸಕ್ಕೆ ಹೋಗ್ತಲ್ಲ ಮನೆಯಾಗಿದ್ದೀವಿ. ಅವರು ಹೋಗ್ತಾರೆ, ಹಂಗನ್ಬಿಟ್ಟು ಮಕ್ಳಿಗೆ 10,000 ಕೊಡೋಣ. ನಾವೇನ್ ದೊಡ್ಡ ಸಾಹುಕಾರೇನಲ್ಲ. ನಾವು ಸುಮ್ಮನೆ ಹೇಳಿದ್ದು ತಮಾಷೆಗೆ. ತಮಾಷೆಗೆಲ್ದ ಸೀರಿಯಸ್ ಆಗಿಲ್ದ ಮನ್ಸಲ್ಲಿ ಬಂತ? ಮನ್ಸಲ್ಲಿ ಬಂದಿಲ್ಲ, ಬಾಯಲ್ಲಿ ಬಂದಿದ್ದು ಅಷ್ಟೇ. ಬಾಯಲ್ಲಿ ಬರೋದು. 10,000 ಇಟ್ಕೊಂಡು ನಾವೇನ್ ಮಾಡೋಣ? ಅದೇ ಅಲ್ಲ, ಕರೆಕ್ಟ್ ಅಲ್ಲ. ನಮ್ ಗಂಡಂದು ದುಡಿತಾ ಇಲ್ವಾ? ಬೇಕಾದ್ರೆ ಅವ್ರು ಕೊಡ್ತಾರೆ. ನೋಡಿ ಮಾಡ್ತಾವಳೆ, ಗೊತ್ತೇ ನನಗೆ. ಹೀರೋ ಹೀರೋ ರೈಟ್. ಫಸ್ಟ್ ಯಾವ ಹೀರೋಯಿನ್ ಬೇಕಪ್ಪ? ಒಂದು ಹೀರೋಯಿನ್ ಸಾಕೋಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ. ಅಸೋಳು ಅಯ್ಯೋ ಸತ್ಯ ಆಸೆ ಹೋಗ್ತಾಳೆ. ಕಸೆಟ್ ಮಾಡಿ ಗೈಸ್ ಇಲ್ಲಿ ನೋಡಿ ಮಮ್ಮಿ ಮಾತಾಡು. ಸರಿ ಆಯ್ತು, ನಾನು ಹೊರಟೆ. ಬಾಯ್ 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 ಮಾಡಿ. ಇವ್ರಿಗೂ ಅಂತ ಒಂದೊಂದು ಪ್ಲೇಟ್ ಟಿಫನ್ ತಗೊಂಬಂದ್ಬಿಡು. ಬಾಯ್. ನೋಡಿ ಹೇಳಿದೆ ಕೇಳಿಸಿಲ್ಲ ಗೈಸ್. ಜಾಸ್ತಿ ಇಬ್ರಿಗೂ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಇಬ್ರು ಕಿವ್ರು ಕೇಳಿಸೋದೇ ಇಲ್ಲ. ಕಣ್ಣ ತೋರಿಸ್ತಾ ಬಾಕಿಗೆ ಹಾಕಿರೋದು. ಹಾ ನೆನೆನೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇಲ್ಲಿ ನಮ್ಮ ಬಾಬಾ ನೋಡ್ಸು. ಇಲ್ಲಿ ಬಾಬಾ, ಸಾಯಿ ಬಾಬಾ ಬಾಕ್ಲಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್. ನಮ್ಮ ಅಮ್ಮನಿಗೆ ಬಾಬಾ ಸಾಯಿ ಬಾಬಂದು ಹುಚ್ಚು ಅಂದ್ರೆ. ಇನ್ನೊಂದೇನು ಗೊತ್ತಾ ಗೈಸ್, ಹೇಳಿ. ನನ್ನ ದೊಡ್ಡ ಮಗಳು ಹುಡ್ದಾಗ ನನಗೆ 280 ಆಗೋಗಿತ್ತು BP. ಪಾಪಿಷ್ಟ ನೋಡಿ ನಿದ್ದೆ ಮಾಡ್ತಾ ಇದ್ದೆ ಕೂತ್ಕೊಂಡು. ಹೇಳಮ್ಮ, ಹೇಳಿ ಮೇಡಮ್. ಪಾಪಿಸ್ಟಲ್ಲಿ ಅವತ್ತು
ಕರ್ನಾಟಕ ಬಂದ್ ಅವತ್ತು ಹ್ಞೂ ಬಂದಿತ್ತು, ಗಾಡಿ ಏನೂ ಇಲ್ಲ. ಆಮೇಲೆ ನಮ್ಮಮ್ಮ ಕರ್ಕೊಂಬಂದ್ರು 9ನೇ ತಿಂಗ್ಳಿಗೆ ಬಿದ್ದಾಗ ಕರ್ಕೊಂಬಂದ್ರೆ ಶ್ರೀಮಂತ ಮಾಡ್ಬೇಕು ಇನ್ನೊಂದು 3 ದಿವಸ ಅಂದಾಗ ಕರ್ಕೊಂಬಂದಿರು. ನನಗೆ 280 BP ಆಗಿದೆ. ಏನು ತಿಂದಿಲ್ಲ ನಾನು, ನನ್ನ ಅಷ್ಟೆಲ್ಲ ಊಟ ಎಲ್ಲ ಕಮ್ಮಿನೇ. ನಾನು 280 ಆಗೋಗಿತ್ತು BP. ಕರ್ಕೊಂಡೋಗಿ ಒಂದು ಸ್ವಲ್ಪ BP ಜಾಸ್ತಿ ಆಗೋಗುತ್ತೆ. ಸರಿ, ಆಮೇಲೆ ಆಪ್ರೇಷನ್ಗೆಲ್ಲ ರೆಡಿ ಮಾಡಿದ್ರು. ಆಪ್ರೇಷನ್ ಮಾಡಿ ಸಿಸರಿನ್ ಮಾಡಿ ಪಾಪುನ್ ತೆಗೆದ್ರು. ಪಾಪುನ್ ತೆಗೆದು ನನಗೆ ಕೊಟ್ಟಿಲ್ಲ ಅವರು ಪಾಪುನ. ಯಾಕೆ ಅಂದರೆ ಪಾಪುನ ICL ಇಡಬೇಕು ಅಂತ ಹೇಳ್ಬಿಟ್ರು. 1 ವಾರ ನನ್ನ ಮಗಳನ್ನ ನನಗೆ ತೋರಿಸ್ತೀರಾ, 1 ವಾರ ಅದೆಷ್ಟು ದೂರದಿಂದ ತೋರಿಸ್ತಾ ಇದ್ರು ICL ಮಲಗಿಸಿರೋದನ್ನ. 1 ವಾರ ಕೊಟ್ಟಿಲ್ಲ. ಆದರೆ ನಾನು ಅವಳಿಗೆ 1 ಸ್ಪೂನಲ್ಲಿ ಹಾಲು ಹಾಕ್ಬೇಕಾಗಿತ್ತು ಮಗುಗೆ. ಆ ಸ್ಪೂನಲ್ಲಿ ತೊಗೊಂಡೋಗಿ ಅರ್ಧ ಪಿಲ್ಲರಲ್ಲಿ ಹಿಂಗೆ ಮಾಡಿ ಹಿಂಗೆ ಹಾಕಿದ್ರು ಅರ್ಧ ಪಿಲ್ಲರ್ ಹಾಕೋಷ್ಟಕ್ಕೆ ಅವಳಿಗೆ ಹೊಟ್ಟೆ ಊದ್ಕೊಂಡ್ಬಿಡ್ತಾ ಇತ್ತು. ಸರಿ, ಅವಳಿಗೆ ಅಲ್ಲಿ ವಾರ, ಆಮೇಲೆ ಮಾತಾ ಹಾಸ್ಪಿಟ್ಲಲ್ಲಿ 15 ದಿವಸ 25 ದಿವಸ ಇದ್ಲು. ಅಲ್ಲೂ ಸೇಮ್ ICL. ಅದರಲ್ಲಿ ತಾಯಿ ಮಾತ್ರ ಅಲ್ಲೋ ಇತ್ತು, ಇನ್ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ನಾನೇ ನೋಡ್ಕೊಬೇಕಾಗಿತ್ತು. ಸಿಸರಿನ್ ಆಗಿತ್ತು ಅವಾಗ ನನಗೆ. ಆದರೆ ನನ್ನ 2 ಮಕ್ಕಳಿಗೂ ಅವ್ರು ಹುಟ್ಟಿದಾಗಿಂದ ಅವ್ರು ಇದ್ದಾವರೆಗೂ ಅವ್ರಿಗೆ ಏನೇ ಒಂದು ನೋವು ಬರಲಿ ನಾನು ಕೇಳೋದು ಸಾಯಿಬಾಬಾನ. ಈಗ ನಾನು ಬಾಯ್ಕೊಂಡಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ ಅಮ್ಮನ ನಾನು ತುಂಬ ನಂಬ್ತಾ ಇದ್ದೀನಿ. ಯಾಕಂದರೆ ಹೋಗ್ತಿದ್ರೆ ಇವಾಗ ಹೋಗಲ್ಲ, ಈಗ ಹೋಗ್ತಾ ಇಲ್ಲ ಅಂದರೆ ಹೋಗ್ತಾರೆ ಅಂತ. ಹೋಗ್ತೀನಿ, ಆದರೆ ಹೋಗ್ತಿದ್ದೀನಿ ಅಂತಲ್ಲ ಹೇಳ್ತಿರೋದು. ಆದರೆ ಇದಾವರೆಗೂ ಒಂದು ನೀರು ಕೊಡಬೇಕಾಗ್ಲಿ, ನನ್ನ ಮಕ್ಳಿಗೊಂದು ಹುಷಾರಿಲ್ವಾ ಅಂದರೆ ನಾನು ಫಸ್ಟ್ ನೆನೆಸ್ಕೊಳೋದು ನಮ್ಮ ಬಾಬಾನ. ಅವ್ರಿಗೆ ಏನೇನೋ ಒಂದು ಊಟ ಕೊಡಬೇಕಾದ್ರೂ ಬಾಬಾ ಅಂತಲೇ ಕೊಡ್ತೀನಿ. ಅವ್ರಿಗೊಂದು ತೊಟ್ಟ ಹಾಲು ಕೊಡಬೇಕಾದ್ರೂ ಚಿಕ್ಕ ಮಗುಲಿ ಬಾಬಾ ಹೆಸರೇಳೇ ಕೊಡ್ತಾಯಿದ್ದೆ. ಅದಕ್ಕೆ ನನ್ನ ಬಾಡಿ ಫುಲ್ಲು ಕುಯ್ದು ಉಪ್ಪಿನಕಾಯಿ ಹಾಕಿದ್ರು ನನ್ನ ಬಾಬಾ ಹೆಸರು ಮಾತ್ರ ಬಿಡಲ್ಲ. ಬಾಬಾ ಎಲ್ಲ ಬಿಟ್ಟು ಇವಾಗ ಬಿಟ್ಟು ಅಂತಲ್ಲ, ಬಾಬಾ ಆದಮೇಲೆ ನೆಕ್ಸ್ಟು ನನಗೆ ತುಂಬ ಹತ್ತಿರ ಆಗಿದ್ದು ಮನ್ಸಿಗೆ ದೇವರು ಅಂದರೆ ಬಾಯ್ಕೊಂಡಮ್ಮ. ಅಮ್ಮ ನಮ್ಮನ್ನು ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ. ನನ್ನ 2 ಮಕ್ಕಳನ್ನು, ನನ್ನ ಜೀವ ಇದ್ದು ಅವರು ಮಕ್ಕಳನ್ನ ನಾನು ಹೆಂಗೆ ಅವ್ರನ್ನ ಸಾಕಿದ್ನೋ ಅವ್ರ ಮಕ್ಕಳನ್ನ ನಾನು ಅವ್ರಿಗಿಂತ ಒಂದು ಪಟ್ಟು ಮೇಲೇ ಸಾಕ್ರಿ ಅಂತ ನನ್ನ ಮಗಳಿಗೆ ಹೇಳ್ತಾ ಇದ್ದೀನಿ. ಚಿನ್ನು, ನೀನು ಅಷ್ಟೇ ಮಕ್ಕಳಿಗೆ ಏನೇ ಒಂದು ಕೊಡಬೇಕಾಗ್ಲಿ, ಒಂದು ಹಾಲಾಗಲಿ ಒಂದು ಹಣ್ಣಾಗಲಿ ಕೊಡಬೇಕಾಗ್ಲಿ, ಸ್ಕೂಲಿಗೆ ಸೇರಿಸ್ಬೇಕಾದ್ರೂ ಫಸ್ಟು ನಿನಗೆ ಯಾವ ದೇವ್ರು ತುಂಬ ಇಷ್ಟ ಆ ದೇವ್ರ ಹೆಸರು ಹೇಳಿನೇ ಮಕ್ಕಳನ್ನ ಮುಂದುವರಿಸ್ಬೇಕು, ಆಯಿತಾ? ಇನ್ನೊಂದು ಬಾಯಲ್ಲಿ ಹೋಗ್ರಿ ಬನ್ರಿ ಇದೇ ಥರ ಹೇಳಿಸ್ಬೇಕು ಮಕ್ಳ ಹತ್ರ. ಹೋಗಿ ಬಾರಿ ಇವೆಲ್ಲ ಕಲಿಸ್ಬಾರ್ದು. ನೀವು ಹೆಂಗೆ ಸಣ್ಣ ಮಕ್ಕಳಲ್ಲೆಲ್ಲ ಹೋಗ್ರಿ ಬನ್ರಿ ಅಂತಿದ್ರಿ, ಎಲ್ಲಾರ್ಗು ನೀವು ಹೆಂಗೆ ಫೇವ್ರೇಟು ಆ ಥರ, ಆಯಿತಾ? ನೀವು ಮಾತಾಡಿ ಗೈಸ್, ಏನು ಮಾತಾಡೋದು ನೋಡಿ ಗ್ಯಾಸ್. ಚೇಪೆಕಾಯಿ ತೊಗೊಂಬಂದ್ರೆ ಅದು ದಪ್ಪು ಬೀಜ ಬರುತ್ತಲ್ಲ, ಅದನ್ನು ತೊಗೊಂಬಂದವ್ರು. ನನಗೆ ಈ ಹಣ್ಣು ಇಷ್ಟ ಇಲ್ಲ ಗೈಸ್. ನಮ್ಮ ಹಳೆ ಸ್ಕೂಲ್ ಹತ್ರ ಕೊಡೋರು ಗೈಸ್. 1 ರೂಪಾಯಿಗೆ ಆಂಟಿ 2 ರೂಪಾಯಿ ಚೇಪೆಕಾಯಿರೋದು. ಪಾಪ ನಮ್ಮ ಹತ್ರ 1 ರೂಪಾಯಿ ಇರೋದಂದ್ರೂ 10 ರೂಪಾಯಿಗೆ 5 ಕೊಡೋದು, 2 ರೂಪಾಯಿಗೆ 1 ಅಂತ. ಆಮೇಲೆ ಏನು ಪಾಪ ನಮ್ಮ ಹತ್ರ 1 ರೂಪಾಯಿದು ಅಂದರೆ 1 ರೂಪಾಯಿಗೂ 1 ಕೊಡೋದು ಅಜ್ಜಿ. ಎಷ್ಟು ಚೆನ್ನಾಗಿ ಮಾರ್ಕೊಂಡು ಬರೋರು. ಅಲ್ಲೇ ಮನೆ ಇರೋದು ಪಕ್ಕದಲ್ಲೇ ಸ್ಕೂಲ್ ಹತ್ರ ಮಾರ್ಕೊಂಡು ಬರೋದು ಅಜ್ಜಿ. ಸೌತೆಕಾಯಿ, ಚೇಪೆಕಾಯಿ ಎಲ್ಲ ಇಷ್ಟಿಷ್ಟೇ ಇರೋವು, ಚೆನ್ನಾಗಿರೋವು ಟೇಸ್ಟು. ಅವೆಲ್ಲ ಮೆಮೊರೀಸು. ಮತ್ತು ನಮ್ಮ ಹೈಸ್ಕೂಲ್ ಹತ್ರನೂ ಅಷ್ಟೇ, ಅಲ್ಲಿನೂ ಮಾರ್ಕೊಂಡು ಬರೋರು. ಇನ್ನು ಪ್ಯಾಕೆಟ್ ಐಸು 5 ರೂಪಾಯಿಗೆ 1 ಮತ್ತು 3 ರೂಪಾಯಿಗೆ 1 ಇರಬೇಕದು ಮಾರ್ತಿದ್ದಿದ್ದು. ಈಗೆಲ್ಲ ಜಾಸ್ತಿ ಆಗಿಬಿಟ್ಟೈತಿ. ಇವಾಗ ಅವೆಲ್ಲ ನೋಡಿದ್ರೂ ಸಿಗಲ್ಲ. ನಿಮ್ಗೆ ಅವೆಲ್ಲದ್ರಲ್ಲೂ ಏನು ಫೇವ್ರೇಟ್ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇದು ಹೆಂಗೆ ಸ್ಟೆಪ್ ಬಂದಿದೆ ಅಂತ ಯೋಚನೆ ಮಾಡಬೇಡ್ರಿ. ಇದು ಹೆಂಗೆ ಗೊತ್ತಾ ಸ್ಟೆಪ್ ಬಂದಿರೋದು? ಈ ಕೆಳಗಡೆ ಚೇರ್ ಇಕ್ಬಿಟ್ಟು ಮೇಲೆಗಡೆ ಕಲ್ಲಿಕ್ಕೈತೆ ನಮ್ಮಮ್ಮ, ಟೇಬಲ್ ಹೇಳ್ತೀರಾ, ಅದು ಹಂಗೆ ಅರೇಂಜ್ ಮಾಡೈತೆ. ಫಸ್ಟು ಹಿಂದೆಗಡೆ 2 ದೊಡ್ಡ ಚೇರ್ ಇಕ್ಕೈತೆ, ಮುಂದೆಗಡೆ 2 ಚಿಕ್ಕ ಚಿಕ್ಕ ಚೇರ್ ಇಕ್ಬಿಟ್ಟು ಕಲ್ಗಳಿಟ್ಟೈತೆ. ಯಾರು ಅವಳದು ಕೋಳಿ ನಿದ್ದೆ ಅವಳದು. ಓಕೆ ಗೈಸ್,
ಈ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡೋಣ. ಟಿಫನ್ ಮಾಡುವಾಗ ಸಿಗೋಣ, ಇಲ್ಲಾಂದ್ರೆ ಹಂಗೆ ಕಂಟಿನ್ಯೂ ಮಾಡ್ತೀವಿ. ಓಕೆ ನೋಡಿ ಗೈಸ್, ನಮ್ಮ ಪಪ್ಪ ಊಟ ತಗೊಬಂತು. ಏನು ರವಿಚಂದ್ರನ್ ಥರ ಪೋಸ್ ಕೊಟ್ಬಿಟ್ಟೆ. ಬನ್ನಿ ಬನ್ನಿ, ಇಡ್ಲಿ ಸೆಟ್ ದೋಸೆ. ಈಗ ನೋಡಿ ನಾನು ಏನು ಮಾಡ್ತೀನಿ, ಪ್ರಕಾಶ ಬಾಪ ಇಲ್ಲಿ ಸೌಂಡ್ ಕಮ್ಮಿ ಇಡು, ಕೇಳಿಸ್ತು. ತುಂಬ ತುಂಬ ಥ್ಯಾಂಕ್ಸ್ ಪ್ರಕಾಶ. ಸ್ವಲ್ಪ ಜಾಗ ಬಿಡ್ತೀರಾ ಇಬ್ರು? ಈಗ ನಾನೇನು ಮಾಡಿಬಿಟ್ಟೆ, 2 ಸೆಟ್ ದೋಸೆನೇ ತಂದುಬಿಟ್ಟೆ. ಆದರೆ ವಡೆ ಸೆಪ್ರೇಟ್ ತಂದಿದ್ದೀನಿ. ನಿನ್ಗೆ ಬೇಕಾಗಿರೋದು ವಡೆ ಅಂತ ನನಗೆ ಗೊತ್ತು. 5 ವಡೆ. ಯಪ್ಪ ನನಗೆ ನೀನು ಒಂದು ತಿನ್ಬಿಡು. ಒಂದು ನೀನು ತಿನ್ಬಿಡು ನೋಡು. ಚಟ್ನಿ ಎಕ್ಸ್ಟ್ರಾ ಇದೆ, ಸಾಂಬಾರ್ ಇದೆ. ಯಾಕೆಂದ್ರೆ ನನ್ನ ಭಟ್ರು ಇದ್ರು. ನೀವೇನು ತಿಂದ್ರಿ? ಏ ಹಲೋ, ಇಲ್ಲಿ ನೋಡಿ ಸ್ವಲ್ಪ, ಇಲ್ಲಿ ಕೆಳಗೆ. ಯಾರನ್ನ? ಪಾಪನ? ಇಲ್ಲಿ ನೋಡ್ರಿ. ಒಳ್ಳೆಮ್ಮ ಹೊಚ್ಚು ಮೊಚ್ಚು ಏನಿದು ಕೈಯೆಲ್ಲ ಹಿಡ್ಕೊಂಡ್ಬಿಟ್ಟೆ, ಅವ್ರಿಗೆಲ್ಲ ತಂದ್ಕೊಟ್ಟೆ, ನಂಗೇನೋ ತಂದ್ಕೊಟ್ಟೆ. ನಿನ್ಗೆ ನಾನೇ ಇದೀನಿ ಬಾರಿ, ನಿನ್ಗೆ ಏನ್ ಬೇಕು? ಅಯ್ಯೋ ಇವಳು ಎತ್ಕೊಂತ ಇಲ್ಲ ಅಂತ ಎತ್ಕೊಂಡು ಎತ್ಕೊ ಫಸ್ಟ್. ನಾವು ಒದರ್ತಾಳ ಮೈ. ನೋಡು ನೋಡು ನನ್ನ ಮಗಳು, ಇನ್ನೊಂದು ಮಗಳು. ಒಂದು ಕಂಡು ನೀರಲ್ಲಿ ಕೊಡ್ಸಪ್ಪ. ಓಕೆ ಗೈಸ್, ಟಿಫನ್ ಮಾಡಿ ಸಿಗೋಣ. ಜೀರಿಗೆ ದಾಲ ಬಂದು ಗೊತ್ತಾಗು ಜೀರಿಗೆ ವಿಡಿಯೋ ಕಾಲ್ ಮಾಡ್ತೀನಿ. ಎಲ್ಲ ಒಳ್ಳೆ ಬರ್ಪೆ ನೋಡಿ ಗೈಸ್, ನಮ್ಮ ಮನೆ ದೇವ್ರ ಮನೆ. ಬ್ಯಾಕ್ ಕ್ಯಾಮ್ರಾ ಎಲ್ಲ ಕಮಲ ಎಲ್ಲ ಇಟ್ಬಿಟ್ಟು ನೀಟಾಗೆ ಆರೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ ನಮ್ಮಮ್ಮ. ಬ್ಯಾಕ್ ಕ್ಯಾಮ್ರಾ ಗೊತ್ತಾಗ್ಬೇಕಲ್ಲ ನೋಡು. ಬೊಂಬೆಗಳೆಲ್ಲ ಇಲ್ಲಿ ಬಂದಿದೆ. ಈಗ ಕಸ ಅಲ್ಲಿ ಹೀಗೆ ಕುಡಿಸ್ತಾ ಇತ್ತು ನಮ್ಮಮ್ಮ. ಅಮ್ಮ ಹಿಂಗೆ ಉಲ್ಟಾ ಹಾಯ್ ಮಾಡು. ಮಾವು ಉಲ್ಟಾ ಹಾಯ್ ಮಾಡಿಲ್ಲಿ. ನಾನು ತೋರಿಸಿದ್ದೀನಿ ಅಲ್ಲೇ. ಪಪ್ಪು ಹಾಯ್ ಮಾಡು. ನೋಡಿ ಎಷ್ಟು ನೀಟಾಗಿ ಐತಿ. ಇಲ್ಲಿ ಮತ್ತೆ ಖಾಲಿಯಾಗಿದೆ. ಪಕ್ಷಿ ಬಂದು ಇಲ್ಲಿ ಹೋಗಿದ್ದು. ಒಂದು ದಿವಸ ನಿದ್ದೆ ಗಟ್ಟಿಗೆ ಗಾಯ್ಸ್, ನಿದ್ದೆ ಬರ್ತಾ ಇತ್ತು. ಸ್ವಲ್ಪ ಜೋರಾಗಿ ನಿದ್ದೆ ಬರ್ತೈತೆ. ನಾನು ನೋಡ್ರಿ ನಂಗಿಂತ ಮುಂಚೆನೇ ಅವಳೆ ಮಾಡ್ಕೊಂಡ್ಬಿಟ್ಟು. ಹೆಂಗಿತ್ತು ಹಬ್ಬ? ಹಬ್ಬ ಎಲ್ಲ ಚೆನ್ನಾಗಾಯ್ತು. ಹಬ್ಬ ಒಂದು ದಿವಸ ನಿದ್ದೆ ಕೆಟ್ಟ, ದೇವ್ರು ಸೀರೆ ಉಡ್ಸೋಕ್ಕೆ ಒಂದು ಸ್ವಲ್ಪ ಹೊತ್ತು ಮಲಗಿಲ್ಲ. ಎಣ್ಣೆ ಕುಡ್ದು ಒಂಥರ ನಿದ್ದೆ ಬರ್ತಾ ಇತ್ತು. ಇಲ್ಲಿ ದಾರಿ ಹೋಗ್ತೀರಿ, ಇಲ್ಲಿ ಕುಡ್ತಾ ಇದ್ವಿ. ಹಬ್ಬದ ಅಡುಗೆ ಮಾಡಿದ್ರಿ. ಒಬ್ಬಟ್ಟು, ಅನ್ನ, ಒಬ್ಬಟ್ಟು ಸಾರು, ಹೆಸರು ಬೇಳೆ ಇಷ್ಟು ಮಾಡಿದ್ರಿ. ಭಾನುವಾರ ಅಲ್ಲ, ಶುಕ್ರವಾರ ನಾನು ಅಳಿಯ ಬಂದರೆ, ಭಾನುವಾರ ಅಲ್ಲ ಶನಿವಾರ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅವ್ರ ಮನೆಗೆ ಪೂಜೆ ಇಟ್ಕೊಂಡಿದ್ದಾರೆ, ಕರೆದಿದ್ದಾರೆ. ಅವರು ಏನು ನೆಕ್ಸ್ಟ್ ಶುಕ್ರವಾರ ಮಾಡ್ತಾರೆ, ದೇವ್ರು ಕುಂಡಿಸ್ತಾರೆ. ಆಮೇಲೆ ತಿರ್ಗಾ ಶ್ರಾವಣ ಶನಿವಾರ ಮಾಡ್ತಾ ಇದ್ದಾರೆ. ಹೋದ್ ಬ್ಲಾಗಲ್ಲಿ ಮಾತಾಡಿದ್ರಲ್ಲ ನಮ್ಮ ಅಜ್ಜಿ ಅವರು. ತಿರ್ಗಾ ಅಲ್ಲಿ ಮಾಲ್ಗೆ ಹೋಗಿದ್ದಾಗ, ಗ್ಲೋಬಲ್ ಮಾಲ್ಗೆ ಹೋಗಿದ್ವಲ್ಲ ಫಿಲಮ್ ನೋಡೋಕ್ಕೆ, ಅಯೋಗ್ಯ ಟು, ಅಲ್ಲಿ ಹೇಳಿದ್ರಲ್ಲ ಮತ್ತೆ ಸಿಗೋಣ ಅಂತ ಅವರು. ಅವರೇ ಶನಿವಾರ ನೋಡೋಣ. ನಾನು ಅಳಿಯ ಬಂದರೆ, ಏನಾನ ಶುಕ್ರವಾರ ಬಂದರೆ, ನಾನು ನಮ್ಮ ಮನೆಯವರು ಶನಿವಾರ ಹೋಗ್ಬಿಡ್ತೀವಿ ಅವ್ರ ಮನೆ. ಹೋಗಿ ಇರೋದಿಲ್ಲ, ಹೋಗಿ ಬಂದ್ಬಿಡ್ತೀವಿ. ಶುಕ್ರವಾರ ಬಂದರೆ ನೈಟ್ ಹೋಗ್ತೀವಿ ಅಲ್ವಾ ರೀ? ನೈಟ್ ಹೋಗೋಣ ಅವ್ರ ಮನೆಗೆ, ಬೇಡವಾ ಬೆಳಗ್ಗೆ ಹೋಗೋಣ? ಬೆಳಗ್ಗೆ ಹೋಗೋಣ. ಆಯ್ತು. ಪಾಪು ಮಾತಾಡಿ ಕನ್ನಡ ಅಲ್ಲಲ್ಲ, ಅದಲ್ಲ, ನೀನು ಮಾತಾಡು. ಓಕೆ, ಬಟನ್ ಹಾಕೋಣ ಅದ್ರಲ್ಲಿ ಹೆಂಗೆ ಕಾಣಿಸಲ್ಲ ಬಿಡ. ಹೆಣ್ಮಕ್ಳಿಗೂ ರೂಲ್ಸ್ ಇದ್ದಂಗೆ ಗಂಡು ಮಕ್ಳಿಗೂ ಒಂದು ರೂಲ್ಸ್ ಇರುತ್ತೆ. ನಾನು ಫಾಲೋ ಮಾಡಲ್ಲ. ಸರಿ ಸರಿ ಮಾತಾಡು, ಕನ್ನಡ ಮಾತಾಡ. ನಮಸ್ಕಾರ ಫ್ರೆಂಡ್ಸ್. ಹಬ್ಬ
ನಮಸ್ಕಾರ ಗೆಳೆಯರೆ. ಹಬ್ಬ ಎಲ್ಲ ಮುಗಿದು ಒಂದು ಹ್ಯಾಂಗ್ ಓವರಲ್ಲಿದ್ದೀನಿ. ಈಗ ನೆಕ್ಸ್ಟ್ ಹಬ್ಬ ಅಂದರೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ದು ಟಾಕ್ಸಿಕ್ ಪಿಕ್ಚರ್ ರಿಲೀಸ್ ಆಗ್ತಾಯಿದೆ. ಟಿಕೆಟು ಬುಕ್ ಮಾಡಿಬಿಟ್ಟಿದ್ದೀನಿ. 26ನೇ ತಾರೀಕು ರಿಲೀಸ್ ಡೇ ಬೆಳಗ್ಗೆ 6 ಗಂಟೆ ಶೋನೇ ಬುಕ್ ಮಾಡಿಬಿಟ್ಟಿದ್ದೀನಿ. ಈಗ ಅದೇ ನೆಕ್ಸ್ಟ್ ಫೆಸ್ಟಿವಲ್ ಅಂದರೆ ನನಗೆ ಅದೇ ರಾಕಿಂಗ್ ಸ್ಟಾರ್ನ ನೋಡಿ ಆಮೇಲೆ ಬಂದು ನಿಮಗೆಲ್ಲ ನಾನು ರಿವ್ಯೂಸ್ ಕೊಡ್ತೀನಿ ಹೇಗಿದೆ ಮೂವಿ ಅಂತ. ಈಗ ಸ್ವಲ್ಪ ನೋಡಿದ್ದೀವಿ. ಖಂಡಿತ 100% ಟ್ರೈಲರ್ ನೋಡಿದೆ. ಟ್ರೈಲರಲ್ಲಿ ಇಷ್ಟು ಥ್ರಿಲ್ ಆಗಿದೆ ಅಂತ ಹೇಳಿದರೆ ಯಾವಾಗ ಮೂವಿ ನೋಡೋದು ಅಂತೇಳಿ ಆಗಿದೆ. ಸೊ ಟ್ರೈಲರ್ ಥರನೇ ಮೂವಿನೂ ಚೆನ್ನಾಗಿರುತ್ತೆ. ಇದೊಂದು ಟ್ರೆಂಡಿಂಗ್ ಇದೀಗ. ಆ್ಯಕ್ಚುಲಿ ಯಶ್ ಮಾಡಿರೋದು ಕನ್ನಡ ಪಿಕ್ಚರ್ನ ಕನ್ನಡದಲ್ಲಿ ಮತ್ತು ಒರಿಜಿನಲಾಗಿ ಇಂಗ್ಲೀಷಲ್ಲೂ ಅದನ್ನು ಶೂಟ್ ಮಾಡಿ ಈಗ ಅಮೇರಿಕದಲ್ಲಿ ಸುಮಾರೊಂದು 150 ಥಿಯೇಟ್ರಲ್ಲಿ ಅಮೇರಿಕದಲ್ಲಿ ರಿಲೀಸ್ ಮಾಡಿದ್ದಾರೆ. ಅಂದರೆ ನನ್ನ ಲೆಕ್ಕದಲ್ಲಿ ಮೊದಲನೇ ದಿನವೇ ಫಸ್ಟ್ ಇಂಡಿಯಾದ ಎಲ್ಲ ಮೂವೀಸ್ದು ರೆಕಾರ್ಡ್ ಬ್ರೇಕ್ ಮಾಡುತ್ತೆ. ಈ ಮೊದಲನೇ ದಿನವೇ ಗ್ಯಾರಂಟಿ 500 crores ಮೇಲೆ ಹೋಗುತ್ತೆ ನೋಡಿ. ಆ ಥರ ಒಂದು ಮೂವಿ ಇದು. ಇಂಡಿಯಾದಲ್ಲಂತೂ ಹೇಳಲೇಬೇಡಿ, ಎಲ್ಲ ಭಾಷೆಯಲ್ಲೂ ಇದೆ. ತೆಲುಗು, ತಮಿಳ್, ಮಲಯಾಳಂ, ಕನ್ನಡ, ಹಿಂದಿ ಎಲ್ಲ ಭಾಷೆಯಲ್ಲೂ ಬಿಟ್ಟಿದ್ದಾರೆ. ಎಲ್ಲ ಭಾಷೆಯಲ್ಲೂ ಬೇಕಾದಷ್ಟು ಥಿಯೇಟ್ರು. ಅದು ರಿಲೀಸ್ ಆಗೋ ಬೇರೆ ಯಾವ ಮೂವಿನೂ ಇಲ್ಲ ಅಂತ ಇಟ್ಕೊಳ್ಳಿ. ಅದೇ ಎಲ್ಲ ಮಲ್ಟಿಪ್ಲೆಕ್ಸಲ್ಲೆಲ್ಲ ಎಲ್ಲ ಸ್ಕ್ರೀನಲ್ಲೂ ಅವ್ರದ್ದೇ ಮೂವೀಸ್ ಹಾಕಿದ್ದಾರೆ. ಸೊ ಗೆಳೆಯರೆ, 26ನೇ ತಾರೀಕು 10 ಗಂಟೆಗೆಲ್ಲ ನಾನು 26ನೇ ತಾರೀಕು ಬ್ಲಾಗಲ್ಲಿ ನಿಮಗೆ ರಿವ್ಯೂ ಕೊಡ್ತೀನಿ ಹೇಗಿದೆ ಮೂವಿ ಅಂತ. ಅದಾದಮೇಲೆ ನೀವು ಓಕೆ ಅಂತ ಕೇಳಿ. ಬಾಯ್. ನೀವು ಅಷ್ಟೇ ಮಾಲಿಗೆನೆ ಅಂದರೆ ನೀನು ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ ಆದಷ್ಟು ಮೂವಿನ. ಚೆನ್ನಾಗಿದೆ ಅಂತೆ ಮೂವಿ. ನೀನು ಹೇಳಮ್ಮ. ನಾನಂತೂ ಹೋಗಲ್ಲ ಗೈಸ್ ಇವಾಗಲೇ. ಯಾಕಂದ್ರೆ ನೀನು ಹೋಗಲ್ಲ. ನನ್ನ ಮಗಳನ್ನ ನೋಡ್ಕೋಬೇಕು. ಇವಾಗೆ ಹೋಗಲ್ಲ. ಇಲ್ಲಾಂದ್ರೆ ನಾವು ಒಂದು ದಿವಸಕ್ಕೆ 2 ಪಿಕ್ಚರನ್ನ ನೋಡ್ಬಿಡ್ತಾ ಇದ್ವಿ. ಪರವಾಗಿಲ್ಲ ಬಿಡು ಮಮ್ಮಿ, ಏನು ಹೋಗಲ್ಲ. ಟಿವಿನಾಗ ಬಂದ್ಮೇಲೆ ನೋಡು. ನೋಡಿ ಈಗ ತಾನೇ ಹೇಳಿದ್ರು ನೀವೆಲ್ಲ ಥಿಯೇಟರ್ ನೋಡಿ ಅಂತ ಮಮ್ಮಿಗೆ ನಾನು ಹೇಳಿದ್ದು ನಮ್ಮ ಅಮ್ಮಂಗಲ್ಲ ಸ್ವಾರ್ಥಿಗಳು. ನಮ್ಮ ಅಮ್ಮಂಗಲ್ಲ ಹೇಳಿದ್ದು, ನಿಮಗೆ ಹೇಳಿದ್ದು ಥಿಯೇಟ್ರಲ್ಲಿ ನೋಡಿ ಅಂತ. ಹೋಗ್ತೀನಿ. ನನ್ನ ಅಳಿಯನ್ ರಿಕ್ವೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದು ಮನೆಗೆ ಬಿಟ್ಬಿಟ್ಟು ನಾವು ಹೋಗ್ತೀವಿ. ಬೆಳಗ್ಗೆಯಿಂದ ನಾನು ಏನು ಮಾಡಿಲ್ಲ ಗೈಸ್. ಜಂಪ್ ಮಾಡ್ಬಿಟ್ಲು ಮೇಲಕ್ಕೆ. ಬರೀ ತೂಗ್ತಾನೇ ಇದೀವಿ ಅಲ್ಲಮ್ಮ ಗೈಸ್. ಇವಳು ಇವಾಗ ಕೂರ್ಲು ಬತ್ತಾಯಿದ್ವಿ ಇವಳು. ಈ ಫ್ಲವರ್ ನೋಡಿ ಇನ್ನೂ ಇಡಬೇಕು ಪಾಟಲ್ಲಿ. ಫ್ಲವರ್ಸ್ ಚೆನ್ನಾಗಿದೆ ಅಲ್ಲ. ಹಬ್ಬ ಮಾತ್ರ ಚೆನ್ನಾಗೈತು, ಸೂಪರ್ ಆಗೈತೆ ಹಬ್ಬ. ನೀವೆಲ್ಲ ಹೇಗೆ ಮಾಡಿದ್ರಿ? ಒಂದು ವಿಡಿಯೋ ಕಳಿಸಿ, ನಾನು ನೋಡಬೇಕು. ವಿಡಿಯೋ ಕಳ್ಸಲ್ಲ, ಫೋಟೋಸ್ ಕಳಿಸ್ಬೋದಲ್ಲ. ಕಮೆಂಟಲ್ಲಿ ಫೋಟೋಸ್ ಹಾಕ್ಬೋದೇನೋ, ಗೊತ್ತಿಲ್ಲ ನನಗೆ. ಹಾಕಲ್ವಾ? ಗೊತ್ತಿಲ್ಲ. ಹಾಕ್ತಾರೆ. ಇಲ್ಲ, ಜಸ್ಟ್ ಕಮೆಂಟ್ ಅಂದರೆ ಜಸ್ಟ್ ಕಮೆಂಟ್ ಮಾಡೋಕ್ಕಾಗುತ್ತೆ, ಫೋಟೋಸ್ ಹಾಕೋಕ್ಕಾಗಲ್ಲ ಅನ್ಸುತ್ತೆ. ಅಲ್ಲ, ಅವರು ಇದರಲ್ಲಿ ಲಾಗಲ್ಲಿ ಹಾಕಲಿ, ನಾನು ನೋಡ್ಬೋದಲ್ಲ. ನೋಡ್ಬೋದು. ಓಕೆ ಗೈಸ್, ಸಂಜೆ ಸಿಗೋಣ. ಇನ್ನು ಮಲ್ಕೊಳ್ಳೋ ಟೈಮಲ್ಲಿ ಸ್ವಲ್ಪ ಮಾತಾಡಬೇಕು, ಆಮೇಲೆ ಮಾತಾಡ್ತೀನಿ. ಓಕೆ ಗೈಸ್, ಆಮೇಲೆ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ಈಗ ಎಷ್ಟಾಗೈತೆ ನೋಡು. ಹಾಯ್ ಗೈಸ್, ಇದು ಮಾರನೇ ದಿವಸ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೆನ್ನೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಅಮ್ಮ ಅಂತೂ ಫುಲ್ ಟಯರ್ಡ್ ಇದ್ದರು, ಅದಕ್ಕೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಮಗೂ ಎಲ್ಲ ಟಯರ್ಡ್ ಆಗಿಬಿಟ್ಟಿತ್ತು. ಹೇಳಮ್ಮ ನೀನು. ಎಲ್ಲ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಬೆಳಗ್ಗೆ ತಿರ್ಗಾ 3 ಗಂಟೆಗೆ ಎಚ್ಚರಿಕೆ ಆಗ್ಬಿಟ್ಟು ನಾವು ಎದ್ದೋಳಷ್ಟೊತ್ತಿಗೆ 8:15 8:45 ಎದ್ದಿದ್ದೀನಿ ನಾನು. ಈ ಟೈರ್ಡಲ್ಲಿ ಇವತ್ತೋಗಿ ಒಂದು ಫೇಸ್ ಆಯಿಲು, ಐಬ್ರೋ, ಹೇರ್ ಕಟ್ಟು, ಹೋಮ್ ಸರ್ವಿಸ್ ಮಾಡಿಬಿಟ್ಟು ಬಂದೆ. ಗೈಸ್, ನಿಮಗೂ ಬೇಕಾ ಹೇಳಿ, ಸಾರಿ ಫ್ರೆಂಡ್ಸ್, ನಿಮಗೂ ಬೇಕಾ ಹೇಳಿ, ಹೋಮ್ ಸರ್ವೀಸು ಸಹ ಮಾಡ್ತಾರೆ. ದೂರ ಆದರೆ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಹತ್ರನೇ ಆದರೆ ಒಂದು ಸ್ವಲ್ಪ ಕಮ್ಮಿನೇ. ನಮ್ಮ ಫ್ರೆಂಡ್ಗಳಿಗಲ್ವಾ, ಕಮ್ಮಿ ಬಜೆಟಲ್ಲೇ ಮಾಡಿಕೊಡ್ತೀವಿ. ಆಯಿತು. ಎಲ್ಲರಿಗಿಂತ ಕಮ್ಮಿ ಬಜೆಟಲ್ಲೇ ನಮ್ಮೂರು ನೀವು ಅಂತ ನಿಮ್ಮೆಲ್ಲರಿಗೂ, ನಮ್ಮ ಲಾಗಲ್ಲಿರೋರಿಗೆ ಬಂದರೆ ನಾನು ಕಮ್ಮಿಯಲ್ಲೇ ಮಾಡ್ಕೊಡ್ತೀನಿ. ಚೆನ್ನಾಗಿ ಮಾಡ್ತಾರೆ. ಆದಷ್ಟು ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್. ಇವಾಗ ನಾನು ಅಲ್ಲೋಗಿ ಅವರು ಫೇಶಿಯಲ್ ಮಾಡೋದು ಇವೆಲ್ಲ ವ್ಲಾಗು ತೆಗಿಯೋದಕ್ಕೆ ಆಗಿಲ್ಲ, ಯಾಕಂದರೆ ನಾನು ಇಲ್ಲಿದ್ದೀನಲ್ಲ, ಅಲ್ಲೋಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅವರು ವಿಡಿಯೋದಲ್ಲಿ ಬೀಳ್ತಾರಿಲ್ಲ. ಯಾಕಂದರೆ ನಾವು ಯಾರನ್ನ ಕೇಳಿಬಿಟ್ಟು ಅವ್ರ ಪರ್ಮಿಷನ್ ತೊಗೊಂಡು ಮಾಡಬೇಕು. ಕೆಲವ್ರು ಒಪ್ಕೊತಾರೆ, ಕೆಲವ್ರು ಒಪ್ಕೊಳಲ್ಲ. ಹಂಗಾಗಿ ಎಲ್ಲರೂ ನಾವು ತೆಗಿಯೋಕ್ಕಾಗಲ್ಲ, ವೀಡಿಯೋಸ್ ಮಾಡೋಕ್ಕಾಗಲ್ಲ. ಸ್ಯಾರಿ ಉಡಿಸ್ಬೇಕು, ಮೇಕಪ್ ಮಾಡಬೇಕು.
ನೋಡೋಣ. ಕಾಫಿ ಆಯ್ತಾ ಗೈಸ್ ಎಲ್ರದ್ದು? ಸಂಜೆ ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತೂ ಬೆಳಗಿಂದ ಕೆಲಸ ಇತ್ತು. ಮಗು ಸ್ನಾನ ಮಾಡಿ ನಾವೆಲ್ಲ ಸ್ನಾನ ಮುಗಿಸಿ ಅಮ್ಮ ಕೆಲಸ ಮುಗಿಸ್ಕೊಂಡು ಇನ್ನೂ ಅಡುಗೆ ಮಾಡಿಲ್ಲ, ಮಾಡಬೇಕು. ಇನ್ನೊಂದು ಸ್ವಲ್ಪ ಪಾತ್ರೆ ಐತಂತೆ, ಮಾಡ್ತಾಳೆ. ಪಾತ್ರೆ ತೊಳಿಬೇಕಂತೆ. ಹಾಕಮ್ಮ ಆದಮ್ಮ. ಇಲ್ಲಿ ನೋಡಿ ನನ್ನ ಮಗಳು ಬಂದು ನಾವೆಲ್ಲಿ ಬಂದಿದ್ದೀವಿ ಅಂತ ಅವಳು ಮೈ ಮುರಿತಾವಳೆ. ನನ್ನ ಮಗಳು ಬಂದು ನನ್ನ ಬಂಗಾರ ಬಂತು. ಮಾತಾಡಮ್ಮ ನೀನು ಬಿಡು. ಜಾನನೇ ಎತ್ಕೊ ಮೇಲಕ್ಕೆ, ಎತ್ಕೊ ಮೇಲಕ್ಕೆ ಎತ್ಕೊ. ಅವಳು ಬರಲಿ ಬ್ಲಾಗಲ್ಲಿ. ಜಾನುಗೆ ಫ್ಯಾನ್ಸ್ ಆಗ್ತಾರ ಆಮೇಲೆ ಜಾಸ್ತಿ ಜನ. ಅದೇ ಜನ ನಮ್ಮ ಜಾನುಗೆ ಒಂದು ಹಾಸಿಗೆ ತಂದಿದ್ದೀನಿ, ನೋಡಿ ಬನ್ರಿ. ಹಾಂ ತೋರಿಸು. ಒಂದು 10 ನಿಮಿಷ ಇರ್ಬೋಬಿ, ನೀನು ಮಾತಾಡು ಬಾ, ತೋರಿಸ್ತೀನಿ. ಫಸ್ಟ್ ನೀನು ಮಾತಾಡು ಬಾ, ಆಮೇಲೆ ತೋರ್ಸೋಣ. ಜಾನುಗೆ ತಂದಿದ್ದೀವಿ, ಚಿನ್ನುಗೂ ಬುಕ್ ಮಾಡಿದ್ದೀವಿ. ಅವಳಿಗಿನ್ನ ಲೇಟಾಗಿ ಬರುತ್ತೆ. ಅವಳಿಗೆ ಮಿನಿಮಮ್ ನಾಳೆ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. 2 ದಿವಸ, ನಾಳೆಲ್ಲ ಇಲ್ಲ ನಾಡ್ದು ಬರುತ್ತೆ. ನಾಳೆ ಬರ್ಬೋದು. ನಾಳೆ ನಿನ್ನೆನೂ ಗಾಜಿ ಬಡ ಏನೋ ತೋರಿಸ್ತಿತ್ತು, ಮೀಶೋದಲ್ಲೇ ಬುಕ್ ಮಾಡಿದ್ದು. ಚೆನ್ನಾಗೈತೆ ಕ್ವಾಲಿಟಿ, ತೋರಿಸ್ತೀವಿ. ಮಾತಾಡಮ್ಮ. ಗೈಸ್ ಇನ್ನೂ 1-2 ದಿವಸ ಎಲ್ಲೂ ಆಚೆ ಹೋಗ್ತಾ ಇಲ್ಲ. ಫ್ರೆಂಡ್ಸ್ ಹಾಂ ಹೋಗೋಣ ಫ್ರೆಂಡ್ ಎಲ್ಲ. ನೋಡೋಣ ಇನ್ನೂ 1-2 ದಿವಸ, ಯಾಕಂದರೆ ಈಗ ಸ್ವಲ್ಪ ಸಖತ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಆಚೆ ಅಂದರೆ ಎಲ್ಲೂ ದೂರ ದೂರ ಹೋಗ್ತಾ ಇಲ್ಲ ಇವಾಗ. ಹೋದ್ರೆ ಈ ಶನಿವಾರ ನಾವು ಅಜ್ಜಿ ಮನೆಗೆ ಹೋಗ್ತಾರೆ, ಅಲ್ಲಿ ಬ್ಲಾಗ್ ನಮ್ಮ ಅಮ್ಮನ ತಂಗಿ ಇದ್ದಾರೆ. ಅವ್ರ ಮನೆಗೆ ಶುಕ್ರವಾರ ಬಂದು ದೇವ್ರನ್ನ ಕುಂಡಿಸ್ತಾರೆ, ವರಲಕ್ಷ್ಮಿನ. ಹಾಗೆ ಶನಿವಾರ ಶ್ರಾವಣ ಶನಿವಾರ ಮಾಡ್ತಾರೆ. ಅವ್ರು ಕರೆದಿದ್ದಾರೆ ಮನೆಗೆ. ನಾನು ನಮ್ಮ ಮನೆಯವ್ರು ಹೋಗ್ತೀವಿ. ಮಗಳು ಬರಲ್ಲ, ಇಲ್ಲೇ ಇರ್ತಾಳೆ ಅವಳು. ನಾನು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಬರ್ತೀವಿ. ಕೇಳಬೇಕಿನ್ನ ಇವರು ಶುಕ್ರವಾರ ಹೋಗುವಂತಾರ ಇಲ್ಲ ಶನಿವಾರ ಹೋಗುವಂತಾರ, ನನ್ನ ಮಗಳ ಮೇಲೆ ಡಿಪೆಂಡ್. ಗೈಸ್ ಇನ್ನೂ ಒಂದೇನಂದರೆ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್. ಅದು ಅವ್ರೇನ ಇವಾಗ ನಾಳೆ ಮಗುಗೊಂದು ಇಂಜೆಕ್ಷನ್ ಇದೆ, ಏನನ ನಾಳೆನೇ ಅವ್ರು ಇಲ್ಲಿರೋ ಡಾಕ್ಟರ್ ಏನನ ಇಲ್ಲಲ್ಲ ಅಂತ ಅಂದರೆ ಇಲ್ಲಿ ಹಾಕಲ್ಲ, ಅಲ್ಲೇ ಹೋಗಬೇಕು ಅಂದರೆ ಸ್ವಲ್ಪ ಡೌಟೇ ಇವ್ರು ಹೋಗೋದು. ಇವ್ರು ಹೋಗೋ ಡೌಟು. ಇಲ್ಲ ಅಂದರೆ ಅಕಸ್ಮಾತ್ ಏನಾದರೂ ಇವರು ಏನಪ್ಪ ನಮ್ಮಮ್ಮ ಏನಾದರೂ ನೋಡಬೇಕು, ಹೋಗ್ತಾರೋ ಹೋಗಲ್ಲ ಹಂಗೆ ಹೇಳಿದ್ರೆ ಡೌಟ್ ಆಗ್ಬೋದು ಅಲ್ಲಮ್ಮ. ಅಕಸ್ಮಾತ್ ಏನಾದರೂ ನಮ್ಮ ಮನೆಯವ್ರು ಏನಾದರೂ ಶುಕ್ರವಾರ ಬರ್ತೀನಿ, ನೈಟ್ ಬಂದು ಶನಿವಾರ ಇರ್ತೀನಿ ಅನ್ನೋ ಥರ ಆದರೆ ಇವ್ರು ಹೋಗ್ಬಿಟ್ಟು ಬರ್ಬೋದು. ಇಲ್ಲ ಮಂಡೇ ಇವ್ರು ಏನಾದರೂ ಡಾಕ್ಟರ್ ಮೇಲೆ ಡಿಪೆಂಡು. ಅಲ್ಲೇ ನಡಿಕಂದ ಅವ್ರು ಇಂಜೆಕ್ಷನ್ ಇಲ್ಲಿ ಹಾಕ್ತೀವಿ ಅಂತ ಅಂದರೆ ಇಲ್ಲೇ ಹಾಕಿಸಿ ನಾವೇ ಹೋಗಿ ಹಾಕ್ಸ್ಕೊಬತ್ತೀವಿ, ಅವ್ರು ಬರ್ಬೋದು. ಇಲ್ಲ ಅಂದರೆ ಆಗಲ್ಲ ಬರೋಕ್ಕೆ, ನೋಡ್ಬೋದು. ಓಕೆ ಗೈಸ್ ಇರಿ ನೋಡಿ ಫ್ರೆಂಡ್ಸ್, ಹೆಂಗಿದೆ ಹಾಸಿಗೆ. ಏಳಂತೂ ಅದನ್ನ ಕಿತ್ತಾಕ್ಬಿಡ್ತಾರೆ. ಅಲ್ಲೋಡಿ ಹೆಂಗೈತೆ ಅದು ರೌಂಡಿಗೆ ಇರೋ ಥರ ಬಿಟ್ಬಿಟ್ಟು ಅದ್ರ ಮೇಲೆ ಕಾಲಿಕ್ಕೊಳ್ಳಿ ಹೋಗ್ಬಿಟ್ಟು. ಅದೆಲ್ಲ ಅವಳದೇ ಟಾಯ್ಸು ಗೈಸ್ ನೋಡಿ. ಅಲ್ಲ ಸಾರಿ ಫ್ರೆಂಡ್ಸ್ ನೋಡಿ. ಹಬ್ಬಕ್ಕೆ ಏನೇನು ತಂದಿತ್ತಂತೆ ಎಲ್ಲ ಇಲ್ಲೈತಿ. ಇದರಲ್ಲೆಲ್ಲ ಖಾಲಿ ಆಗೈತೆ. ಚೇಪೆಕಾಯಿ ಅಂತೂ ಇಲ್ಲೇ ಇಲ್ಲ. ಇದು ನೋಡಿ ಪುಟಾಣಿ ಚೇಪೆಕಾಯಿ. ಇದು ಯಾರೋ ಕೊಟ್ಟರೆ ದರ್ಶನ ಕುಂಕುಮದಲ್ಲಿ. ಎಷ್ಟೇ ಪುಟಾಣಿಗೆ ಐತೆ ಚೇಪೆಕಾಯಿ, ಇಷ್ಟೇ ಐತೆ ಗೋಲಿ ಇದ್ದಂಗೆ. ನೋಡಿ ಸೌತೆಕಾಯಿ ಚೆನ್ನಾಗಿ ಕಾಣಿಸ್ತಾವೆ. ಅಷ್ಟು ನಿನ್ನ ಪಾಕೆಟ್ನ ಒಳಗಡೆ ಹಾಕಿ ಪಾಕೆಟ್ ಈಚೆಗೆ ಬಂದ್ಬಿಟ್ಟೈತಾ. ನೋಡಿ ಬೊಂಬೆಗಳೆಲ್ಲ ಎಲ್ಲಿ ಕೂತಿದ್ದಾವೆ ನೋಡಿ ಎಷ್ಟಿದಾವೆ ಅಂತ. 1 2 3 4 5 6 7 8 9 10 11 12. ಇವಂತೂ ಪುಟ್ಟ ನೀವು ಎಣ್ಸಕ್ಕೆ ಆಗಲ್ಲ, ಆ ರೇಂಜಿಗೆ ಇದಾವೆ ಬೊಂಬೆಗಳು. ನೋಡಿ ಹೆಂಗಾಕೈತೆ ನೋಡಿ. ಎಲ್ಲ ಕ್ಲೀನಾಗೈತಿ ಇವಾಗ ಮನೆ. ಇವಳು ನೋಡಿ ಏನು ಯೋಚನೆ ಮಾಡ್ತಾವಳು. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಮ್ಮ. ಮಾತಾಡಮ್ಮ.
ಫ್ರಿಜ್ ಇಲ್ಲಿದೆ ನೋಡಿ. ಇಲ್ಲಿ 5 ದೇವ್ರಿದಾವೆ. ಯಾವ್ದ್ಯಾವುದು ಇದು ಗಣೇಶ. ಇದೇನು ದೇವ್ರಿದು ಚಾಮುಂಡಿ. ಇದು ಚಾಮುಂಡಿನ ಏನಮ್ಮ ಇದು? ಅಲ್ಲ ಓಂ ಶಕ್ತಿ. ಇದು ಎಂಟ್ರನ್ಸ್ ಸ್ವಾಮಿ ಲಕ್ಷ್ಮೀ ಸರಸ್ವತಿ. ಇಲ್ಲಿ ಕೃಷ್ಣ ರಾಧೆದೈತೆ. ಇಲ್ಲೊಂದು ಬೊಂಬೆ ಐತೆ ನೋಡಿ. ಇದು ನನ್ನ ಮಗಳಿಗೆ ಏನು ಫೋಟೋಶೂಟ್ಗೆ ಅಂತ ತಗೊಂಡಿದ್ದು ಬೊಂಬೆ ಬಾಲೂನ್ಸ್ ಎಲ್ಲ ತಗೊಂಡು ನಮ್ಮಮ್ಮ ಇಲ್ಲಿ ಕಟ್ಟೈತೆ. ಮೇಲುಗಡೆ ಒಂದು ಮೊಸಳೆ ಐತೆ, ರಿಯಲ್ ಮೊಸಳೆ ಅಲ್ಲ, ಬೊಂಬೆ ಮೊಸಳೆ. ಒಂದು ಮೊಸಳೆ, ಅಲ್ಲೊಂದು ಕಾಫಿ ಕಲರ್ ಟೆಡಿ ಬೇರು, ಇಲ್ಲೊಂದು ಬೇರಿದೆ. ಬೇರಲ್ಲ, ಅದು ಕೋತಿ ಥರ ಅನ್ಸುತ್ತೆ. ಅದೇನು ಅನಿಮಲ್, ಅದು ಅನಿಮಲೇ. ಅಲ್ಲೊಂದು ರೆಡ್ ಕಲರ್ ಬೊಂಬೆ, ಅದು ನನ್ನ ತಂಗಿಗೆ ಗಿಫ್ಟ್ ಕೊಟ್ಟಿದ್ದು. ಸೇಮ್ ಬೇಕು ಅಂತ ಕೊಡಿಸ್ಕೊಂಡ್ಲು. ಇಲ್ಲೇ ಇಟ್ಟಿದ್ದಾಳೆ ಆ ಬೊಂಬೆ. ತಗೊಂಡೋಗ್ಬಿಟ್ಟು ತಗ್ಲಾಕ್ಬಿಟ್ರು ಮೇಲಕ್ಕೆ. ಅದಕ್ಕೆ ನೋಡ್ರಿ ನಮ್ಮಮ್ಮ ಏನು ನೀಟಾಗಿ ಅಲಂಕಾರ ಮಾಡೈತೆ ಅಂತ. ಏನಮ್ಮ ಅದು ಸರ ಮತ್ತೇನು JDS ಇದು ಮಾಲೆ ಗಿಲಿ ಎಲ್ಲ ಶಾಲೆ ಹಾಕ್ಬಿಟ್ಟೈತೆ, ಮಾಲೆ ಹಾಕೈತೆ, ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಬಿಟ್ಟೈತೆ. ಅದು ಫ್ರಾಕ್ ಯಾರ್ದು ಗೊತ್ತಾ ಫ್ರೆಂಡ್ಸ್? ಅದು ನನ್ನ ತಂಗಿದೆ ಚಿಕ್ಕ ಹುಡುಗಿ ಇದ್ದಾಗ. ಇಲ್ಲಡ್ರಿ ಇವ್ರ ಫೋಟೋ ಇಲ್ಲಿದೆ ಮೇಲೆ. ಅವಳದೇ ಅದು ಫ್ರಾಕು. ಇಲ್ಲಡ್ರಿ ಇವಳು ಅದನ್ನು ಬಿಟ್ಲು ಟಬ್ ಹಿಡ್ಕೊಂಡವಳೆ ಕಚ್ಚಕ್ಕೆ. ಮಾಡ್ತೀನಿ ನೋಡಿ ನಾನು ಒಬ್ಬಳೆ ಎಷ್ಟು ಅಂತ ತೋರಿಸೋದು. ನೋಡಿ ಫ್ರೆಂಡ್ಸ್, ಮಾತಾಡಿ ಅಂದರೆ ಫೋನ್ ನೋಡ್ಕೊಂಡು ಕೂತೈತೆ ನಮ್ಮಮ್ಮ. ಏನು ಮಾತಾಡೋದು? ತಲೆ ಕಿರ್ಕೊ ಇನ್ನೊಂದು ಸ್ವಲ್ಪ. ನೀನೇ ಒಂದು ನಿಮಿಷ ಕಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ಇಲ್ಲಿಗೆ ಈ ಬ್ಲಾಗನ್ನು ನಾವು ಫಿನಿಶ್ ಮಾಡ್ತಾ ಇದ್ದೀವಿ. ಜೋರಾಗಿ TV ಸೌಂಡ್ ಜಾಸ್ತಿ. ಮತ್ತೆ ನಾಳೆ ತಿರ್ಗಾ ಸಿಗೋಣ. ಡೈಲಿ ಬ್ಲಾಗ್ನಲ್ಲಿ ನೀವೆಲ್ಲರೂ ಪದ್ಮ ಕ್ರಿಯೇಷನ್ಸ್ಗೆ ಲೈಕ್ ಮಾಡಿ, ಒಂದು ಶೇರ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದು ಕುಕಿಂಗ್ ಟೈಮ್ ಈಗ. ಸೊ ಕುಕಿಂಗ್ ಮಾಡ್ತಾರೆ. ಓಕೆ, ಬಾಯ್. ಬಾಯ್.